ಜಾಗದಲ್ಲಿ ಅವ್ರನ್ನ ಹುತಾತ್ಮರಾದವ್ರನ್ನ ಸಮಾಧಿ ಮಾಡಬೇಕು. ಅದು ಮುಂದೆ ಬರ್ತಕ್ಕಂಥ ಪೀಳಿಗೆ ಏನಿದೆ, ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಒಂದು ಸ್ಫೂರ್ತಿಯ ಕೇಂದ್ರ ಆಗಿರಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಆಶಯವಾಗಿತ್ತು. ಅದಕ್ಕೋಸ್ಕರ ಸರ್ಕಾರ ಒಂದು ನಿರ್ಣಯ ತಗಂತು. ಯಾವ ಟೈಗರ್ ಹಿಲ್ಸು, ಟೋಲೋಲಿಂಗ್ ಶಿಖರಗಳು, ಆ ಪರ್ವತ, ದುರ್ಗಮ ಪರ್ವತದಲ್ಲಿ ಹುತಾತ್ಮರಾದಂಥ ಆ ಸೈನಿಕರ ಮೃತದೇಹಗಳನ್ನು ತಗೊಂಡು ಬಂದು ದೆಹಲಿಗೆ ರವಾನೆ ಮಾಡಿ ಹೆಲಿಕಾಪ್ಟರ್ ಮೂಲಕ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಅವರ ಜಿಲ್ಲೆಗೆ ತಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಎಲ್ಲ ಥರದ ಅವರ ಗೌರವವನ್ನು ಸಲ್ಲಿಸೋದ್ರ ಮುಖಾಂತರ ಮೆರವಣಿಗೆ ಮಾಡಿ ದೊಡ್ಡ ಸಮಾರಂಭ ಮಾಡಿ ಅವ್ರನ್ನ ಸರ್ಕಾರಿ ಜಾಗದಲ್ಲಿ ಒಂದು ಸಮಾಧಿ ಮಾಡ್ತಕ್ಕಂಥ ವ್ಯವಸ್ಥೆ ಆಯಿತು. ಆವಾಗ ಜನಗಳಲ್ಲಿ ಜಾಗೃತಿ ಪ್ರಾರಂಭ ಆಯಿತು. ಹೌದು, ಈ ದೇಶದಲ್ಲಿ ಹುತಾತ್ಮರಾದಂಥ ಸೈನಿಕರ ಅವರ ಜೀವನ, ಅವ್ರು ಯಾವ ರೀತಿ ಹುತಾತ್ಮರಾದರು, ಎಷ್ಟೋ ಜನ ಮದುವೆ ನಿಶ್ಚಯ ಆಗಿರುತ್ತೆ, ಯುದ್ಧ ಅನೌನ್ಸ್ ಆಗಿರುತ್ತೆ, ಓಡೋಗಿರ್ತಾರೆ ಮತ್ತು ವಾಪಸ್ ಮದುವೆಗೆ ಬರೋದಿಲ್ಲ, ಅವ್ರ ಹೆಣ ಬರುತ್ತೆ. ಎಷ್ಟೋ ಜನ ತಾಯಿ ತಂದೆ ಆಸ್ಪತ್ರೆಗೆ ಸೇರಿಸಿರ್ತಾರೆ, ಅವರು ಯುದ್ಧಕ್ಕೋಸ್ಕರ ಓಡೋಗಿರ್ತಾರೆ, ಆದರೆ ವಾಪಸ್ ಬರೋದೇ ಇಲ್ಲ ಅವರು. ಎಷ್ಟೋ ಜನ ತಂದೆ ತಾಯಿಗಳು ಆಸ್ಪತ್ರೆಯಲ್ಲಿ ತಮ್ಮ ಕೇಳಿ ಸತ್ತೋಗಿರ್ತಕ್ಕಂಥದ್ದು ನಾವು ಕೇಳಿರ್ತೀವಿ. ಯಾವ ಯುದ್ಧನ ಪ್ರಾರಂಭ ಆಯಿತು 1999ರಲ್ಲಿ. ಆವಾಗ ಈ ದೇಶದ ಸರ್ಕಾರ, ಈ ದೇಶದ ಪ್ರಧಾನಮಂತ್ರಿಗಳು ಯೋಚನೆ ಮಾಡಿದ್ರು, ವಾಜಪೇಯಿ ಅವರು, ಪಕ್ಕದಲ್ಲಿರ್ತಕ್ಕಂಥ ಪಾಕಿಸ್ತಾನ ಎಷ್ಟು ವರ್ಷ ಅಂತ ಹಿಂಗೆ ಯುದ್ಧ ಮಾಡೋದು, ನಾವು ಅವ್ರ ಜೊತೆಯಲ್ಲಿ ಒಂದು ಒಳ್ಳೆಯ ಸಂಬಂಧನ ಯಾಕೆ ಏರ್ಪಾಡು ಮಾಡ್ಕೋಬಾರ್ದು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಪ್ರಾರಂಭ ಆಯಿತು. 1999ರಲ್ಲಿ 98-99ರಲ್ಲಿ ಲಾಹೋರ್ ಬಸ್ ಯಾತ್ರೆ ಅಂತ ಇಲ್ಲಿಂದ ಹೋದರು. ನವಾಜ್ ಶರೀಫ್ ಪಾಕಿಸ್ತಾನದ ಯಾವ ಪ್ರಧಾನಮಂತ್ರಿ ಇದ್ದ, ಅವ್ರ ಜೊತೆಯಲ್ಲಿ ಹೋಗಿ ಇನ್ನು ಮುಂದೆ ನಾವು ಅಣ್ಣ ತಮ್ಮದಿರ ರೀತಿಯಲ್ಲಿ ನಾವು ಬದುಕೋಣ ಅಂಥೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿ ಬಂದರು, ಒಂದು ಸಂಕಲ್ಪವನ್ನು ತಗೊಂಡು ಬಂದರು. ಈ ರೀತಿ ಇಷ್ಟೆಲ್ಲ ಒಳ್ಳೆಯ ವಾತಾವರಣ ನಿರ್ಮಾಣ ಒಂದು ಕಡೆ ನಡೀತಾ ಇದ್ದರೆ, ಪಾಕಿಸ್ತಾನದ ಮಿಲಿಟರಿ ದಂಡನಾಯಕ ಯಾವ ಪರ್ವೇಜ್ ಮುಷರಫ್ ಅಂತ ಇದ್ದ, ಅವನೊಬ್ಬ ಕಿಡಿಗೇಡಿ. ಅವನು ಯಾವುದೋ ರೀತಿಯಲ್ಲಿ ಯಾವ ಪಾಕಿಸ್ತಾನ ಭಾರತ ದೇಶದಿಂದ ಡಿವಿಷನ್ ಆಯಿತು 1947ರಲ್ಲಿ, ಆಗಿಂದಲೂ ಸಹ ಭಾರತ ದೇಶದಲ್ಲಿರ್ತಕ್ಕಂಥ ಕಾಶ್ಮೀರವನ್ನು ಅವ್ರು ಕಬಳಿಸಬೇಕು ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇರತಕ್ಕಂಥ ಒಂದು ಅಘೋಷಿತ ಯುದ್ಧ ಅವರ ಮಧ್ಯದಲ್ಲಿ. ಅವರು ನೇರವಾಗಿ ಬಂದು ಭಾರತ ದೇಶದ ಮೇಲೆ ಯುದ್ಧ ಮಾಡಿ 3 ಸಲ ಸೋತುಬಿಟ್ಟಿದ್ರು ಕಾರ್ಗಿಲ್ಗೂ ಮುಂಚೆ. 1947ರಲ್ಲಿ ಯುದ್ಧ ಸ್ವಾತಂತ್ರ್ಯ ಬಂದ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದ ಸೈನ್ಯ ಕಬಾಯಿಲಿಗಳ ವೇಷದಲ್ಲಿ ಬಂದು ಕಾಶ್ಮೀರಕ್ಕೆ ನುಗ್ಗುತ್ತೆ. ನುಗ್ಗಿ ಕಾಶ್ಮೀರದ 3ನೇ ಒಂದು ಭಾಗವನ್ನು ಆಕ್ರಮಿಸ್ಕೊಂಡ್ಬಿಟ್ಟಿರುತ್ತೆ. ಆಕ್ರಮಿಸ್ಕೊಂಡಾಗ ಈ ದೇಶದ ಬಲಿಷ್ಠ ಸೈನ್ಯ ಹೋಗಿ ಅದನ್ನು ತಡೆಯುತ್ತೆ. ಅವ್ರನ್ನ ತಡೆದು ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು, ಈ ದೇಶದ ಮೊದಲ ಪ್ರಧಾನಿಗಳು ಇದನ್ನು ವಿಶ್ವಸಂಸ್ಥೆ ಕೊಂಡೊಯ್ತಾರೆ. ಯಾಕೆಂತ ಇದುವರೆಗೂ ಸಹ ಗೊತ್ತಾಗಲಿಲ್ಲ. ಅದು ವಿಶ್ವಸಂಸ್ಥೆ ಕೊಂಡೊಯ್ದು, ನೋಡ್ರಿ ಈ ಥರ ಇನ್ನು ಸ್ವತಂತ್ರ ಬಂದು 6 ತಿಂಗಳಾಗಿಲ್ಲ, ನಮ್ಮಲ್ಲಿ ಅಘೋಷಿತ ಯುದ್ಧ ಸಾರಿದ್ದಾರೆ ಅವರು ಅಂಥೇಳಿ. ಆವಾಗ ವಿಶ್ವಸಂಸ್ಥೆ ಹೇಳುತ್ತೆ, ಸದ್ಯ ಈಗ ತಾನೇ ತಾವೆಲ್ಲ ಸ್ವತಂತ್ರರಾಗಿದ್ದೀರಾ, ಸಮಾಜ ಕಟ್ತಾ ಇದ್ದೀರಾ, ದೇಶ ಕಟ್ತಾ ಇದ್ದೀರಾ, ಯುದ್ಧ ಮಾಡೋದು ಬೇಡ, ಸದ್ಯಕ್ಕೆ ಎಲ್ಲೆಲ್ಲಿರ್ತೀರೋ ಅಲ್ಲಲ್ಲೇ ಇರಿ, ನಂತರ ಇದನ್ನು ಬಗೆಹರಿಸೋಣ ಅಂಥೇಳಿ ವಿಶ್ವಸಂಸ್ಥೆ ಹೇಳುತ್ತೆ. ಆದ್ದರಿಂದ ಯಾವ ಒಂದು 3ನೇ ಒಂದು ಭಾಗ ಕಾಶ್ಮೀರ, ಯಾವ ಪಾಕಿಸ್ತಾನ ಸ್ವತಂತ್ರ ಬಂದು 6 ತಿಂಗಳಲ್ಲಿ ಅಕ್ವೈರ್ ಮಾಡ್ಕೊಂಡಂಥ ಭಾಗ ಆಜಾದ್ ಕಾಶ್ಮೀರ ಅಲ್ಲೇ ಉಳಿದಿದೆ. ಇವತ್ತೂ ಸಹ ನಾವು 24 ಜನ MLAಗಳು ಅಲ್ಲಿ ನಿಂತು ಗೆಲ್ಲಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಇಲ್ಲ ಅಂತೇಳಿ ಒಂದು ಖಾಲಿ ಸೀಟ್ ಬಿಟ್ಟಿರ್ತೀವಿ ಜಮ್ಮು ಮತ್ತು ಕಾಶ್ಮೀರದ ಅಸೆಂಬ್ಲಿನಲ್ಲಿ. ನಾವು ಇವತ್ತು ಅದು ಪಾಕಿಸ್ತಾನದ ಅಂಗವಾಗಿದೆ. ಇವತ್ತು ಆ ಪಾಕಿಸ್ತಾನದ ಅಂಗವಾಗಿರ್ತಕ್ಕಂಥ ಆಜಾದ್ ಕಾಶ್ಮೀರ ಅಂತ ಏನು ಕರಿತೀವಿ, ಸ್ವತಂತ್ರ ಕಾಶ್ಮೀರ ಅಂತ ಅವ್ರು ಕರೀತಾರಲ್ಲ, ಆ ಕಾಶ್ಮೀರ ಏನಿದೆ, ಆ ಕಾಶ್ಮೀರ ಯಾವ ರೀತಿ ಆಗಿದೆ ಅಂದರೆ ಭಾರತ ದೇಶದ ವಿರುದ್ಧ ಷಡ್ಯಂತ್ರ ಮಾಡ್ತಕ್ಕಂಥ ಜಾಗ, ಭಯೋತ್ಪಾದಕರಿಗೆ ತರಬೇತಿ ಕೊಡ್ತಕ್ಕಂಥ ಜಾಗ, ಅವ್ರು ಕುಮ್ಮಕ್ಕು ಕೊಟ್ಟು ಭಾರತ ದೇಶದಲ್ಲಿ ನೂಕ್ತಕ್ಕಂಥದ್ದು, ನುಸುಳುವಿಕೆ ಮಾಡಿಸ್ತಕ್ಕಂಥ ಜಾಗ ಆಗಿದೆ. ಅದು ಆ ಥರದ ಕೃತ್ಯಗಳನ್ನು ಮಾಡೋದಕ್ಕೋಸ್ಕರ ಅದನ್ನು ಬಳಸ್ಕೊಂತಾಗಿದೆ ಪಾಕಿಸ್ತಾನ. ನಿರಂತರವಾಗಿ ನಮ್ಮ ಪಕ್ಕದಲ್ಲೇ ಎತ್ಕೊಂಡು ಶತ್ರುಗಳಾಗಿ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಯಾವ 1999ರಲ್ಲಿ ಅಲ್ಲಿನ ಬಲಿಷ್ಠವಾದಂಥ ಸೈನ್ಯ, ಆ ಬಲಿಷ್ಠವಾದಂಥ ಸೈನ್ಯ, ನಾವು ಯೋಚನೆ ಮಾಡಬೇಕು, 2 ದೇಶದ ಮಧ್ಯದಲ್ಲಿ ಯುದ್ಧ ಆಗುತ್ತೆ ಅಂದರೆ, ಅದು ಈಗ 99ನೇ ಇಸ್ವಿನಲ್ಲಿ ನಡೆದಂಥ ಯುದ್ಧ ಹೇಗೆ ಅಂತಂದರೆ, 2 ಪರಮಾಣು ಸಶಕ್ತ ರಾಷ್ಟ್ರಗಳು, ಯುದ್ಧ ಕಲ್ಪನಾತೀತ, ಪೂರ್ಣ ಪ್ರಮಾಣದ ಯುದ್ಧ ಆದರೆ ಕಲ್ಪನಾತೀತ, ಅದು ಏನು ಕಲ್ಪನೆಯನ್ನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಭಾರತ ದೇಶದ ಯಾವ ಸರ್ಕಾರ ಚಿಂತನೆ ಮಾಡುತ್ತೆ, ಯುದ್ಧ ಈಗ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಈ 99ರಲ್ಲಿ ಶಾಂತಿ ಮಾತುಕತೆ ಆದ ನಂತರ ಪರ್ವೇಜ್ ಮುಷರಫ್ ಅಲ್ಲಿಯ ದಂಡನಾಯಕ, ಮಿಲಿಟರಿ ದಂಡನಾಯಕ, ಒಳ್ಳೊಳಗೆ ಒಂದು ತೀರ್ಮಾನ ತಗೊಂತಾನೆ, ಏನಾದರೂ ಮಾಡಿ ಭಾರತ ದೇಶದೊಳಗಡೆ ನಾವು ನುಗ್ಗಿ ಕಾಶ್ಮೀರವನ್ನು ಅಕ್ವೈರ್ ಮಾಡ್ಕೋಬೇಕು, ಕಾಶ್ಮೀರದ ಒಂದು ಭಾಗವನ್ನು ಅಕ್ವೈರ್ ಮಾಡ್ಕೋಬೇಕು. ಯಾವ ಭಾಗ ಅದು ಅಂತಂದರೆ ನ್ಯಾಷನಲ್ ಹೈವೇ 1 ಅಂತೇಳಿ. ಆ ನ್ಯಾಷನಲ್ ಹೈವೇ ಲಡಾಖ್ ಹೋಗ್ತಕ್ಕಂಥ ಒಂದು ದಾರಿ ಅದು. ಇಲ್ಲೇ ಯಾವುದರಿಂದ ಶ್ರೀನಗರದಿಂದ ಲಡಾಖ್ ಹೋಗ್ತಕ್ಕಂಥ ದಾರಿ. ಆ ದಾರಿ ಮೇಲೆ ಕಂಟ್ರೋಲ್ ತಗೊಂಡ್ರೆ ನಾವು
ಯಾವ ಸಿಯಾಚಿನ್ ಗ್ಲೇಷಿಯರ್ ಅಂತ ಕರಿತೀವಿ, ಜಗತ್ತಿನ ಅತಿ ಎತ್ತರವಾದಂತಹ ಒಂದು ಪ್ರದೇಶ ಅದು. ಆ ಪ್ರದೇಶ 66 ಕಿಲೋಮೀಟರ್ ಉದ್ದ ಇದೆ, 8 ಕಿಲೋಮೀಟರ್ ಅಗಲ ಇದೆ. ಆ ಪ್ರದೇಶದ ಮೇಲೆ 90% ಗ್ಲೇಷಿಯರ್ ಮೇಲೆ ಭಾರತದ ಹಿಡ್ತಾ ಇದೆ, 10% ಮಾತ್ರ ಪಾಕಿಸ್ತಾನದ ಹಿಡ್ತಾ ಇದೆ. ಅದರ ಮೇಲೆ ಅದನ್ನು ಪೂರ್ತಿ ನಾವು ತಗೋಬೋದು. ಆ ಪ್ರದೇಶ ಜಗತ್ತಿನ ಅತ್ಯುನ್ನತ ರಣರಂಗ ಆಗುತ್ತದೋ. ಆ ಪ್ರದೇಶದಲ್ಲಿ ನಾವು ನಮ್ಮ ರಾಕೆಟ್ ಲಾಂಚರ್ಗಳನ್ನ, ಮಿಸೈಲ್ಗಳನ್ನ ಅಲ್ಲಿ ಲಾಂಚ್ ಮಾಡೋದಕ್ಕೆ ಆ ಪ್ಲಾಟ್ಫಾರ್ಮ್ ಯೋಗ್ಯವಾದಂಥದ್ದು, ಅದನ್ನು ಅಕ್ವೈರ್ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆ ಪರ್ವೇಜ್ ಮುಷರಫ್ ಮಾಡ್ತಕ್ಕಂಥ ಒಂದು ಕುತಂತ್ರ ಏನು ಅಂತಂದರೆ, ಮಿಲಿಟರಿಯವ್ರನ್ನ ನುಗ್ಗಿಸ್ತಾನೆ ಅದರೊಳಗೆ. ಯಾವ ರೀತಿ ಅಂದರೆ, ನಮಗೆ ಕಾಶ್ಮೀರದ ಬಗ್ಗೆ ಕಲ್ಪನೆ ಇರಲ್ಲ ಅಂತ ಕಾಣುತ್ತೆ ಕೆಲವರಿಗೆ. ಆ ಕಾಶ್ಮೀರದಲ್ಲಿ ಶೀತದ ಸಮಯದಲ್ಲಿ, ಚಳಿಗಾಲದಲ್ಲಿ -15 ಡಿಗ್ರಿ, -25 ಡಿಗ್ರಿ, -30 ಡಿಗ್ರಿ ತನಕ ಕೆಲವು ಕಡೆ ಹೋಗುತ್ತೆ, ಕೆಲವು -50 ಡಿಗ್ರಿ ತನಕ ಹೋಗುತ್ತೆ. ನಾವೆಲ್ಲ +13-15 ಡಿಗ್ರಿಯಿಂದ ಮೇಲ್ಪಟ್ಟು ಮಾತ್ರ ನೋಡಿರ್ತಕ್ಕಂಥವ್ರು ನಾವು. ಅದಕ್ಕಿಂತ ಕೆಳಗಡೆ ಅಂದರೆ ನಾವು 0 ಡಿಗ್ರಿ ಅಂತ ಮಂಜುಗಡ್ಡೆ ಅಂತ. ಅದಕ್ಕಿಂತ ಮೈನಸ್ ಅಂತಂದರೆ ಉಸಿರಾಡೋದು ತುಂಬ ಕಷ್ಟ. ಯಾವ ಸಿಯಾಚಿನ್ ಗ್ಲೇಷಿಯರ್ ಅಂತ ಹೇಳ್ತೀವಿ, ಆ ಸಿಯಾಚಿನ್ ಗ್ಲೇಷಿಯರ್ನಲ್ಲಿ -57-60 ಡಿಗ್ರಿ ತನಕ ಹೊರಟೋಗುತ್ತೆ. ಅಲ್ಲಿ ಸಾಮಾನ್ಯ ಜನ ನಮ್ಮಂಥವ್ರು ಹೋಗಿ ಬರೀ ಉಸಿರಾಡಿದ್ರೆ ಸಾಕು, ಆ ಉಸಿರಿನೊಳಗಡೆ ಬರ್ತಕ್ಕಂಥ ಶೀತ ಶ್ವಾಸಕೋಶದೊಳಗೆ ಸೇರ್ಕೊಂಡು ನಾವು ಮನುಷ್ಯ ನೀರು ತುಂಬ್ಕೊಂಡು ಸತ್ತೋಗ್ಬಿಡ್ತಾನೆ ಶ್ವಾಸಕೋಶದಲ್ಲಿ. ಆ ಥರ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ದೇಶದ ಹೆಮ್ಮೆಯ ಸೈನಿಕರು ಆ ಗಡಿಯನ್ನು ಕಾಯ್ತಾ ಇದ್ದಾರೆ. ನಾವು ಚಿಂತನೆ ಮಾಡಬೇಕಾಗಿದೆ, ಯಾವ ರೀತಿ ಈ ಒಂದು ಸಮಯನ ಹುಡುಕೊಂಡು ನಮ್ಮ ಪೋಸ್ಟ್ನಲ್ಲಿ ಏನಿರ್ತಕ್ಕಂಥವ್ರು ಈ ಚಳಿಗಾಲದಲ್ಲಿ ಗಡಿ ಕಾಯ್ತಕ್ಕಂಥವ್ರು ಪಾಕಿಸ್ತಾನ ಮತ್ತು ಭಾರತ ದೇಶದವ್ರು ಎರಡೂ ವಾಪಸ್ ಹೋಗ್ಬಿಡ್ತಾರೆ. ಯಾಕಂದರೆ ಜೀವ ಉಳಿಸ್ಕೊಳ್ಳೋದು ಕಷ್ಟ ಅವಾಗ ಚಳಿಗಾಲದಲ್ಲಿ. ವಾಪಸ್ ಹೋಗ್ತಾರೆ. ಮತ್ತೆ ಬೇಸಿಗೆ ಪ್ರಾರಂಭ ಆಗ್ತಿದ್ದಂಗೆ ಬಂದು ಅವ್ರವ್ರ ಪೋಸ್ಟ್ಗಳಲ್ಲಿ ಅವರೆಲ್ಲ ಇದಾಗ್ತಾರೆ, ಬಂಕರ್ಗಳಲ್ಲಿ, ಪೋಸ್ಟ್ಗಳಲ್ಲಿ ಅವರೆಲ್ಲ ಮತ್ತೆ ಕೆಲಸಕ್ಕೆ ಹಾಜರಾಗ್ತಾರೆ. ಈ ರೀತಿ ಎರಡೂ ಕಡೆ ನಡೀತಕ್ಕಂಥ ವ್ಯವಸ್ಥೆ. ಆದರೆ ಮುಷರಫ್ ಇದನ್ನೇ ಕಾಯ್ತಿರ್ತಾನೆ. ಚಳಿಗಾಲದಲ್ಲಿ ಹೋದ ನಂತರ ತಕ್ಷಣ ಬಂದು ಆ ಪೋಸ್ಟ್ಗಳಲ್ಲಿ ಆ ಬಂಕರ್ಗಳನ್ನ ಅಕ್ವೈರ್ ಮಾಡ್ಕೊಂಡು ಅವ್ನು ಕೂತ್ಕೊಂತಾನೆ. ತುಂಬ ದಿನ ಗೊತ್ತೇ ಆಗೋದಿಲ್ಲ, ಒಂದು 10-12 ದಿನ 20 ದಿನದ ತನಕ ಯಾರೋ ಭಯೋತ್ಪಾದಕರು ಬಂದು ಕುಂತಿದ್ದಾರೆ ಅನ್ನೋ ರೀತಿಯಲ್ಲಿರುತ್ತೆ. ಒಂದು ಸಲ ಅಂದರೆ ಮೇ 3ನೇ ತಾರೀಕು ಕುರಿ ಕಾಯ್ತಕ್ಕಂಥವ್ರು ಭಾರತ ದೇಶದ ಸೈನಿಕ ಅಧಿಕಾರಿಗಳಿಗೆ ಬಂದು ಹೇಳ್ತಾರೆ, ನೋಡಿ ಅಲ್ಲಿ ಪಾಕಿಸ್ತಾನದಿಂದ ಯಾರೋ ಬಂದಿರಂಗಿದ್ದಾರೆ, ಸಜ್ಜಿತರಾಗಿ ಓಡಾಡ್ತಾ ಇದ್ದಾರೆ, ನಿಮ್ಮ ಪೋಸ್ಟ್ಗಳನ್ನ, ನಿಮ್ಮ ಇದನ್ನು ಬಂಕರ್ಗಳನ್ನ ಅಕ್ವೈರ್ ಮಾಡ್ಕೊತಾ ಇದ್ದಾರೆ ಅವರು ಅಂತ ಬಂದು ಹೇಳ್ತಾರೆ. ಅವರು ಹೇಳಿದ ನಂತರ ಈ ನಮ್ಮ ಭಾರತ ದೇಶದ ಸೈನ್ಯದ ಪ್ರಮುಖ ನಾಯಕ, ದಂಡನಾಯಕ ಒಬ್ಬ ಹೇಳ್ತಾನೆ, ಸೌರವ್ ಖಾಲಿಯಾ ಅಂತಕ್ಕಂಥ ಗಸ್ತು ತಿರುಗ್ತಕ್ಕಂಥ ಪಡೆಯ ಒಬ್ಬ ಕ್ಯಾಪ್ಟನ್ ಹೇಳ್ತಾನೆ, ಹೋಗಿ ನೋಡ್ಕೊಂಬಾದೇನು ಅಂತೇಳಿ. ಶಸ್ತ್ರಸಜ್ಜಿತರಾದಂಥ 5 ಜನ ಸೈನಿಕರೊಂದಿಗೆ ಅವನು ಕ್ಯಾಪ್ಟನ್ ಸೌರವ್ ಖಾಲಿಯಾ ಹೋಗ್ತಾರೆ. ಅಲ್ಲಿ ಹೋಗಿ ನೋಡೋಕ್ಕೆ ಹೋಗ್ತಾರೆ. ಅಲ್ಲಿ ಚೀನಾದ, ಪಾಕಿಸ್ತಾನದ ಸೈನಿಕರು ಬಂದ್ಬಿಟ್ಟಿದ್ದಾರೆ. ಆಗಲೇ ಅವರು ಶಸ್ತ್ರಸಜ್ಜಿತರಾಗಿದ್ದಾರೆ, ನಮ್ಮ ಬಂಕರ್ಗಳನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಎರಡೂ ಕಡೆಯಲ್ಲಿ ಒಂದು ಸಣ್ಣ ಯುದ್ಧದ ರೀತಿಯಲ್ಲೇ ನಡೆಯುತ್ತೆ. ಇವರು ಮದ್ದುಗುಂಡು ಖಾಲಿ ಆಗೋ ತನಕ ಯುದ್ಧ ನಡೆಯುತ್ತೆ. ಮದ್ದುಗುಂಡು ಖಾಲಿ ಆದಮೇಲೆ ಏನು ಮಾಡ್ತಾರೆ, 5 ಜನ ಹೋಗಿರ್ತಕ್ಕಂಥವ್ರು, ಸಪ್ಲೈ ಚೈನ್ ಇರೋದಿಲ್ಲ ಅವಾಗ, ಗೊತ್ತಿಲ್ಲ ಅವ್ರಿಗೆ. ಪಾಕಿಸ್ತಾನದ ಸೈನಿಕರನ್ನು ಸುತ್ತುವರೆದು ಬಿಡ್ತಾರೆ. ಅವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ತಗೊಂಡೋಗಿ ಇನ್ನಿಲ್ಲದ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಅವ್ರಿಗೆ ಹಿಂಸೆ ಕೊಡ್ತಾರೆ. ಕಬ್ಬಿಣದ ರಾಡ್ಗಳಲ್ಲಿ ಕಣ್ಣು ತೆಗಿತಾರೆ, ಕಿವಿ ಕತ್ತರಿಸ್ತಾರೆ, ಅವ್ರ ದೇಹದ ಭಾಗಗಳನ್ನೆಲ್ಲ ಕತ್ತರಿಸ್ತಾರೆ. ಈ ರೀತಿ ಕ್ರೌರ್ಯದಿಂದ ಮೆರೆದು ಅವನ್ನ ವಾಪಸ್ ಭಾರತ ದೇಶಕ್ಕೆ ಕಳಿಸ್ತಾರೆ. ಭಾರತ ದೇಶದ ಸೈನಿಕರಿಗೆ ಹಸ್ತಾಂತರ ಆದಾಗ ನೋಡ್ತಾರೆ, ಇದನ್ನು ನೋಡಿಬಿಟ್ಟು ಇಡೀ ದೇಶ ದಂಗಾಗಿ ಹೋಗುತ್ತೆ. ಅವಾಗ ವ್ಯವಸ್ಥೆ, ದೇಶದ ಸರ್ಕಾರ ತೀರ್ಮಾನ ಮಾಡುತ್ತೆ, ಒಂದೇ ನಮಗೆ ಮಾರ್ಗ ಇರ್ತಕ್ಕಂಥದ್ದು ಯುದ್ಧ ಮಾಡ್ತಕ್ಕಂಥ ಮಾರ್ಗ ಅಂತೇಳಿ. ತಕ್ಷಣ 20,000 ಜನ ಸೈನಿಕರು ಅಲ್ಲಿಗೆ ಮೂವ್ಮೆಂಟ್ ಆಗುತ್ತೆ. ಮೂವ್ಮೆಂಟ್ ಆಗಿ ಆ ಯುದ್ಧ, ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆಗುತ್ತೆ. ಆಗ್ತಕ್ಕಂಥದ್ದು ಆ ಏರಿಯಾಗೆ ಸಂಬಂಧಪಟ್ಟಿದ್ದು 150 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದಂಥ ಯುದ್ಧ ಇದು. ಯಾವ ಡ್ರಾಸ್, ಬಟಾಲಿಕ್ ಸೆಕ್ಟರ್ಸ್ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತಾವೆ. ಅದರ ಮೇಲೆ ಬಂದಿರತಕ್ಕಂಥ ಟೋಲೋಲಿಂಗ್, ಟೈಗರ್ ಹಿಲ್ಸ್, ಆ ಪೋಸ್ಟ್ಗಳಿಗೆ ಆ ಯುದ್ಧಕ್ಕೋಸ್ಕರ ಹೋದಾಗ ಮೇಲ್ಗಡೆ ಕುಳಿತಿರ್ತಕ್ಕಂಥವ್ರು. ಆ ಒಂದು ಪರ್ವತ ಶ್ರೇಣಿ ಹೆಂಗೆ ಇರುತ್ತೆ ಅಂದರೆ, ನಾವು ನೋಡ್ತಕ್ಕಂಥ ಗುಡ್ಡಗಳಲ್ಲ, 70 ಡಿಗ್ರಿ ಆಂಗಲ್ನಲ್ಲಿ ಇರ್ತಕ್ಕಂಥವು. ಮೇಲೆ ಅವ್ರ ಮೇಲೆ ಕುಂತಿರ್ತಾರೆ. ಮೇಲಿಂದ ನಾವು ಕೆಳಗಡೆಯಿಂದ ಗುಂಡು ಹಾರಿಸ್ಬೇಕು. ಅವ್ರ ಮೇಲಿಂದ ದೊಡ್ಡ ಕಲ್ಲುಗಳನ್ನು ನೂಕಿಬಿಟ್ರೆ 106 ಜನ ನಮ್ಮ ಮೇಲೆ ಬಂದ್ಬಿಡ್ತದೆ. 16 ಜನ ಸೈನಿಕರು ಒಂದೇ ಸರಿ ಸತ್ತೋಗ್ತಾರೆ. ಅಂಥ ವ್ಯವಸ್ಥೆಯಲ್ಲಿ ಕೆಳಗಡೆಯಿಂದ ಮೇಲೆ ಹೋಗಿ ಅವ್ರ ಮೇಲೆ ಯುದ್ಧ ಮಾಡಬೇಕಾಗಿರುತ್ತೆ. ಆವಾಗ ದೇಶ ತೀರ್ಮಾನ ಮಾಡುತ್ತೆ, ಏರ್ಫೋರ್ಸ್ ಸಪೋರ್ಟ್ ತಗೋಬೇಕು. ಏರ್ಫೋರ್ಸ್ ಸಪೋರ್ಟ್ ತಗೋಬೇಕು ಅಂತಂದರೆ ನಮ್ಮ ದೇಶದ ವಾಯುಪಡೆ ಯುದ್ಧಕ್ಕಿಂತ ಹೊರಡುತ್ತೆ. ಅವರಿಗೆ ಒಂದು ಇದನ್ನು ಹಾಕ್ತಾರೆ, ಒಂದು ಲೈನ್. ಏನು ಅಂತಂದರೆ, ನೀವು ಯಾವುದೇ ಕಾರಣದಿಂದ ಲೈನ್ ಆಫ್ ಕಂಟ್ರೋಲ್ನ ಕ್ರಾಸ್ ಮಾಡಬಾರ್ದು. ಅದು ಬಂದಿರತಕ್ಕಂಥದ್ದು ಇವಿರ್ತಕ್ಕಂಥದ್ದು ಟೋಲೋಲಿಂಗ್ ಮತ್ತು ಟೈಗರ್ ಹಿಲ್ಸ್ ಎಲ್ಲ 5-6 ಕಿಲೋಮೀಟ್ರ್, 7-8 ಕಿಲೋಮೀಟ್ರ್ ಒಳಗಡೆ ಬಾರ್ಡರ್ನಲ್ಲಿ ಇರ್ತಕ್ಕಂಥವು. ಒಂದು ಏರೋಪ್ಲೇನ್ ಹೋಗಿ ಅದರ ಮೇಲೆ ಬರಬೇಕು ಅಂತಂದ್ರೆ 5-6 ಕಿಲೋಮೀಟ್ರ್ ಲೆಕ್ಕನೇ ಇಲ್ಲ. ಅಂಥ ಒಂದು ವ್ಯವಸ್ಥೆ. ಅಂಥ ವ್ಯವಸ್ಥೆನಲ್ಲೂ ಸಹ ನಮ್ಮ ದೇಶದ ಯುದ್ಧ ವಿಮಾನಗಳು ಹೋಗ್ತವೆ, ಹೋರಾಟ ಮಾಡ್ತವೆ. ಕೆಳಗಿನಿಂದ ಹೋಗ್ತಕ್ಕಂಥ ಸೈನಿಕರು ಮೇಲ್ಗಡೆಗೆ ನುಗ್ತಾ ಇರ್ತಾರೆ, ಪ್ರಾಣ ಕಳ್ಕೊತಾ ಇರ್ತಾರೆ. ಮೇಲಿಂದ ಅವರು ಫೈರ್ ಮಾಡ್ತಾ ಇರ್ತಾರೆ. ತುಂಬ ವಿಚಾರಗಳಿದ್ದಾವೆ ಮಾತಾಡ್ತಕ್ಕಂಥವು, ಹೃದಯಸ್ಪರ್ಶಿ ಮಾತುಗಳು. ಏನು ಅಂತಂದರೆ,
ಅಲ್ಲಿ ತುಂಬ ವೀರಾವೇಶದಿಂದ ಹೋರಾಟ ಮಾಡಿದಂಥವ್ರಿಗೆ ಪರಮವೀರ ಚಕ್ರ ಅಂತ ಕೊಡ್ತಾರೆ ನಮ್ಮ ದೇಶದ ಸೈನ್ಯದಲ್ಲಿ. ಅದು ಪರಮೋಚ್ಚ ಒಂದು ಪ್ರಶಸ್ತಿ. ಆ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು ಅವರು ವಿಕ್ರಮ್ ಭಾತ್ರ ಅಂತ ಹೇಳಿಬಿಟ್ಟು, ಮನೋಜ್ ಕುಮಾರ್ ಪಾಂಡೆ ಅಂತ ಹೇಳಿಬಿಟ್ಟು, ಆಮೇಲೆ ಇನ್ನೊಬ್ಬರು ಯೋಗೇಂದ್ರ ಯಾದವ್ ಅಂತೇಳಿ ಅವರು ಯಾವ ರೀತಿ ವೀರಾವೇಶದಿಂದ ಹೋರಾಟ ಮಾಡಿದ್ರು, ಯಾವ ರೀತಿ ನಮ್ಮ ಸೈನಿಕರ ರಕ್ಷಣೆಗೋಸ್ಕರ ಅವರು ಹೋರಾಟ ಮಾಡ್ತಿರೋ ನಾಯಕರು, ಅವರು ಲೀಡರ್ಸ್, ಅವರು ಮುಂದೆ ಹೋಗಿ ಯಾವ ರೀತಿ ರಕ್ಷಣೆ ಮಾಡಿದ್ರು. ಇವ್ರು ಮೊದಲು ಹೋಗಿ ಆ ಯಾವುದೋ ಒಂದು ಕಲ್ಲಿಗೆ ಒಂದು ಇನ್ನು ಕಟ್ಕೊಂಡು ಹಗ್ಗ ಕಟ್ಕೊಂಡು ಕೆಳಗಡೆಯಿಂದ ಹತ್ತಿ ಹೋಗ್ತಾ 7 ಜನ ಹೋಗಿರ್ತಾರೆ. ಆ ಕಲ್ಲಿಗೆ ಉರುಳಿಬಿಡುತ್ತೆ. ಕೆಳಗಡೆಯಲ್ಲಿ ನಿಂದಿರ್ತಕ್ಕಂಥವ್ರು ಮೇಲಕ್ಕೆ ಬರೋಕ್ಕಾಗಲ್ಲ. 7 ಜನ ಏನು ಮಾಡ್ತಾರೆ, ಮೇಲೆ ಕುಂತ್ಕೊಂಡಿರ್ತಕ್ಕಂಥವ್ರು ಪಾಕಿಸ್ತಾನದ ಸೈನಿಕರು ಬರ್ತಾರೆ. ಅವ್ರ ಜೊತೆಯಲ್ಲಿ ಹೋರಾಟ ಆಗುತ್ತೆ. ಅವ್ರನ್ನೆಲ್ಲ ಹೊಡೆದಾಕ್ಬಿಟ್ಟು ಅಲ್ಲಿರ್ತಕ್ಕಂಥ ಒಂದು ಬಂಕರ್ನ ಅಕ್ವೈರ್ ಮಾಡ್ಕೊತಾರೆ. ಅಕ್ವೈರ್ ಮಾಡ್ಕೊತಿದ್ದಂಗೆ ಪಾಕಿಸ್ತಾನದ 10 ಜನ ಸೈನಿಕರಲ್ಲಿ ಒಬ್ಬ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. 9 ಜನ ಸೈನಿಕರು ಸತ್ತೋಗಿರ್ತಾರೆ. ವಾಪಸ್ ಹೋಗಿರ್ತಕ್ಕಂಥ ಹೇಳ್ತಾನೆ, ಇಲ್ಲಿ 7 ಜನ ಮಾತ್ರ ಇದ್ದಾರೆ ಒಂದು ಬಂಕರ್ನಲ್ಲಿ ಅಂತ. 100 ಜನ ಸೈನಿಕರು ಬರ್ತಾರೆ ಪಾಕಿಸ್ತಾನದವರು. 100 ಜನ ಸೈನಿಕರು ಬಂದು 7 ಜನದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಡೆದಂಥ ಹೋರಾಟ ಏನು ನಡೆಯುತ್ತೆ, ಅದರಲ್ಲಿ 6 ಜನ ಸತ್ತೋಗ್ಬಿಡ್ತಾರೆ. 7ನೇನಾಗಿ 15 ಗುಂಡುಗಳನ್ನು ದೇಹದಲ್ಲಿ ಹೊಕ್ಕಿದ್ರೂ ಸಹ ಎದ್ದು ನಿಂತಿರ್ತಾನೆ. ಅವನು ಏನು ಮಾಡ್ತಾನೆ, ಅವ್ರು 100 ಜನ ಬರ್ತಿದ್ದಂಗೆ ಬಿದ್ದುಬಿಟ್ಟು ಅವ್ರ ಜೊತೆಯಲ್ಲೇ ಮಲ್ಕೊಂಡ್ಬಿಡ್ತಾನೆ. ಸತ್ತಿರಲ್ಲ. ಆದರೆ ಅವರು ಫಸ್ಟ್ ಬಂದು ಸತ್ತಿರೋರ ಮೇಲೆ ಫೈರಿಂಗ್ ಮಾಡ್ತಾರೆ. ಇವನ ಕಾಲುಗಳಿಗೆ 15 ಗುಂಡು 20 ಗುಂಡು ತಗಲಿರ್ತವೆ. ಒಂದೇ ಒಂದು ಗುಂಡು ಎದೆಗೆ ತಗಲುತ್ತೆ. ಇವರು ಅದೃಷ್ಟವಶಾತ್ ಜೇಬ್ನಲ್ಲಿ ಒಂದು ಪಾಕೆಟ್ ಮಡಿಕೊಂಡಿರ್ತಾರೆ. ಪಾಕೆಟ್ನಲ್ಲಿ 5 ರೂಪಾಯಿ ನಾಣ್ಯಗಳು ಇರ್ತವೆ. ಆ ನಾಣ್ಯಕ್ಕೆ ತಗಲುತ್ತೆ ಆ ಗುಂಡು ನಿಷ್ಕ್ರಿಯ ಆಗುತ್ತೆ. ಅದಕ್ಕೆ ತಗಲಿಬಿಟ್ಟು ಕೆಳಗಡೆ ಬಿದ್ದೋಗಿರುತ್ತೆ. ಹಾಗಾಗಿ ಇವರು ಉಳ್ಕೊಂಡಿರ್ತಕ್ಕಂಥವನು ಕಡೆ ತಕ್ಕ ಯೋಚನೆ ಮಾಡ್ತಾನೆ. ಅವ್ರನ್ನೆಲ್ಲರೂ ಫೈರ್ ಮಾಡಿಬಿಟ್ಟು ಅವ್ರ ಹತ್ರ ಇರ್ತಕ್ಕಂಥ ಆಮುನೇಷನ್ ಎಲ್ಲ ತಕ್ಕೊಂಡು, ಯಾವ ರಿವಾಲ್ವರ್ಸ್ ಇದ್ವು ಅವ್ರ ಹತ್ರ, ಆ ಪಿಸ್ತೂಲ್ಗಳಿದ್ವು ಮತ್ತು ಅವರ ಬಂದೂಕುಗಳನ್ನೆಲ್ಲ ತಕ್ಕೊಂಡು ವಾಪಸ್ ಹೋಗ್ತಾನೆ. ಹೋಗ್ಬೇಕಾದ್ರೆ ನಗ್ತಾ ಮಾತಾಡ್ಕೊಂಡು ಹೋಗಬೇಕಾದ್ರೆ ಇವನು ಯೋಚನೆ ಮಾಡ್ತಾನೆ, ಏನು ಮಾಡೋದೀಗ. ತಕ್ಷಣ ಎದ್ದು ಅವನು ಇವನ್ನೆಲ್ಲ ಕಿತ್ಕೊಂಡ್ಬಿಟ್ಟಿರ್ತಾರೆ. ಅವರು ತಗೊಂಡು ಹೋಗಿರ್ತಾರೆ. ಆದರೆ ಇವನು ಗ್ರನೇಡರ್ ಯೋಗೇಂದ್ರ ಯಾದವ್ ಅಂತೇಳಿ, ಆ ಗ್ರನೇಡ್ಗಳು ಅವನ ಹತ್ರ ಇರ್ತಕ್ಕಂಥ ಒಂದು 2-3 ಇರ್ತವೆ. ಅದು ತೆಗೆದು ಹಲ್ಲಿನಿಂದ ಕಿತ್ತು ಅವ್ರ ಕಡೆ ಎಸಿತಾನೆ. 100 ಜನದಲ್ಲಿ ಎಷ್ಟೋ ಜನ ಅದಕ್ಕೆ ಅಪ್ಪಚ್ಚೆ ಆಗಿಬಿಡ್ತಾರೆ, ಹೊಡೆದು ಅದು ಸ್ಫೋಟ ಆಗ್ತಿದ್ದಂಗೆ ಸತ್ತೋಗ್ಬಿಡ್ತಾರೆ. ಆನಂತರ ಅವ್ರೇನು ಮಾಡ್ತಾರೆ, ಎಲ್ಲ ಅಲ್ಲಿ ಸತ್ತೋಗಿದ್ರು 7 ಜನ. ಯಾರು ನಮ್ಮನ್ನು ಹೊಡೆದವರು ಹಿಂದ್ಗಡೆಯಿಂದ, ಹಂಗಾದ್ರೆ ಇಂಡಿಯಾ ಮಿಲಿಟ್ರಿ ಬಂದುಬಿಟ್ಟಿದೆ ಅಂತ ಹೆದರ್ಕೊಂಡು ಅವ್ರು ಓಡೋಗ್ಬಿಡ್ತಾರೆ. ಈ ರೀತಿ 15-20 ಗುಂಡುಗಳು ದೇಹದಲ್ಲಿ ಹೊಕ್ಕಿದ್ರೂ ಸಹ ಎದ್ದು ನಿಂತು ಗ್ರನೇಡರ್ ಎಸಿತಕ್ಕಂಥ ಆ ಛಾತಿ, ಅದು ಭಾರತದ ಸೈನಿಕರಿಗೆ ಮಾತ್ರ. ಇದು ನಮ್ಮ ದೇಶದ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು. ಈ ರೀತಿ ಹೋರಾಟ ಮಾಡಿ ನಮ್ಮ ಜೀವದ ಹಂಗನ್ನು ತೊರೆದು ಎಷ್ಟೋ ಜನ ಪತ್ರ ಬರೆದು ಹೋಗಿರ್ತಾರೆ. ತಂದೆ ತಾಯಿಗೆ ತಲುಪೋದ್ರೊಳಗಡೆ ಸತ್ತು ಹೋಗಿರ್ತಾರೆ. ಯೋಚನೆ ಮಾಡಬೇಕು. ಒಬ್ಬ ಇರ್ತಾನೆ ಉಮ್ಮನ್ ಖಾಲಿಯಾ ಅಂತೇಳಿ, ಅವನ ದೇಹ ಬರುತ್ತೆ, ಅವನು ಹುತಾತ್ಮನಾಗಿರ್ತಾನೆ. ಅವನ ದೇಹ ಮನೆಗೆ ಬರುತ್ತೆ. ಬಂದಾಗ ಅವ್ರ ಅಣ್ಣ ಅದರೇ ಇದರಲ್ಲಿ ವಾರ್ ಮಾಡ್ತಾ ಇರ್ತಾನೆ ಕಾರ್ಗಿಲ್ನಲ್ಲಿ. ಅವ್ನು ಹೇಳ್ತಾರೆ, ನೀನು ಹೋಗ್ತೀಯಾ, ನಿನ್ನ ತಮ್ಮ ತೀರೋಗಿದ್ದಾನೆ ಅಂತೇಳಿ. ಇಲ್ಲ ನನ್ನ ಮನೆಯವ್ರು ನೋಡ್ಕೊತಾರೆ, ಅದನ್ನ ನಾನು ಇಲ್ಲಿ ಹೋರಾಟ ಮಾಡ್ತೀನಿ ಅಂತ. ಯೋಚನೆ ಮಾಡಬೇಕು. ಎಂಥ ಮನಸ್ಸುಗಳು, ಎಂಥ ಯುವಕರು. ಒಬ್ಬ ನಾಯಕ ಹೇಳ್ತಾನೆ, ದಿಲ್ ಮಾಂಗೆ ಮೋರ್ ಅಂತಾನೆ. ಸಾಯ್ತಾ ಇರ್ತಾನೆ ವಿಕ್ರಮ್ ಭಾತ್ರ. ಅಂದರೆ ನನಗಿನ್ನೂ ಬೇಕು ಅಂತಾನೆ. ಒಂದು ಶಿಖರ ನಾವು ತೆಕ್ಕೆಗೆ ತಗೊಂಡ್ಬಿಟ್ಟಿರ್ತೀವಿ, ಟೋಲೋಲಿಂಗ್ನ. ನೆಕ್ಸ್ಟ್ ಟೈಗರ್ ಹಿಲ್ಸ್, ತುಂಬ ದುರ್ಗಮವಾದಂಥ ಪರ್ವತ. ಅದನ್ನು ತಗೋಬೇಕಾದ್ರೆ ಅವ್ನು ಹೇಳ್ತಾನೆ, ಹೇಳಿದ ಕೆಲವೇ ನಿಮಿಷಗಳಲ್ಲಿ ತೀರೋಗ್ತಾನೆ. ನಾವು ಯೋಚನೆ ಮಾಡಬೇಕು. ಒಂದು ವೇಳೆ ಇಲ್ಲಿ ನಾವು ಶಾಂತಿಯಿಂದ 140 ಕೋಟಿ ಜನ ಭಾರತ ದೇಶದಲ್ಲಿ ಜೀವನ ಮಾಡಬೇಕಾದ್ರೆ, ಆ ಗಡಿಯಲ್ಲಿ ನಮಗೋಸ್ಕರ ಕಾಯ್ತಾ ಹುತಾತ್ಮರಾದಂಥ ಸೈನಿಕರು, ಅವ್ರನ್ನ ನಾವು ಸ್ಮರಿಸಲೇಬೇಕಾಗುತ್ತೆ. ಎರಡನೇದಾಗಿ, ಸರ್ಕಾರಗಳು ಬೇಕಾಷ್ಟು ವ್ಯವಸ್ಥೆಯನ್ನು ಮಾಡಿದ್ರು. ಆ ನಂತರದ ವ್ಯವಸ್ಥೆಯಲ್ಲಿ ಈಗ ತುಂಬಾ ಚೆನ್ನಾಗಾಗಿದೆ ವ್ಯವಸ್ಥೆ. ಇವತ್ತು ನಮಗೆ ಪಾಕಿಸ್ತಾನ ಶತ್ರುನೇ ಅಲ್ಲ. ನಮ್ಮ ಮೇಲೆ ಯುದ್ಧ ಮಾಡ್ತಕ್ಕಂಥದ್ದು ಕನಸಲ್ಲೂ ನೆನೆಸಲ್ಲ. ಇವತ್ತು ನಮಗೆ ನೇರವಾದಂಥ ಶತ್ರು ಚೀನಾ. ಈಗ ಯಾಕೆಂದರೆ ಭಾರತ ತುಂಬ ಬಲಿಷ್ಠವಾಗಿದೆ. ಇವತ್ತು ಬದಲಾದಂಥ ಭಾರತ ಹೆಚ್ಚು ಕಮ್ಮಿ ಪಾಕಿಸ್ತಾನದವ್ರು ಮಾಡ್ತಕ್ಕಂಥ ಕೃತ್ಯಕ್ಕೆ ನಾವೇನು ಮಾಡ್ತೀವಿ ಅಂತೇಳಿ ಒಳಗೆ